ಭವ. ಎಲ್ರಿಗೂ ನಮಸ್ಕಾರ. ಫ್ಲಿಕ್ ಟಾಕ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಈ ವಾರ ಕನ್ನಡದಲ್ಲಿ 7 ಚಿತ್ರಗಳು ರಿಲೀಸ್ಗೆ ರೆಡಿಯಾಗಿದೆ. ಜೊತೆಗೆ ಒಂದು ಚಿತ್ರ ರಿಲೀಸ್ ಆಗ್ತಾ ಇದೆ. CBG ಪ್ರೊಡಕ್ಷನ್ಸ್ ಅವರ ಐ ಆಮ್ ಗಾಡ್ ತೆರೆ ಕಾಣಕ್ಕೆ ರೆಡಿ ಇದೆ. ಅದರ ಡೈರೆಕ್ಷನ್ ಜವಾಬ್ದಾರಿಯನ್ನು ರವಿ ಗೌಡ ಅವರು ಹೊತ್ತಿದ್ದಾರೆ ಮತ್ತು ಮ್ಯೂಸಿಕ್ ಡೈರೆಕ್ಷನನ್ನು ಅಜನೀಶ್ ಬಿ ಲೋಕನಾಥ್ ಅವರು ಕೊಟ್ಟಿದ್ದಾರೆ. ಕಿಶನ್ ಅವರ ನಿರ್ಮಾಣದಲ್ಲಿ ಲವ್ ಯು ಮುದ್ದು ಅನ್ನೋ ಚಿತ್ರ ತೆರೆ ಕಾಣಕ್ಕೆ ಸಿದ್ಧವಾಗಿದೆ. ಅದರ ಮುಖ್ಯ ತಾರಾಗಣದಲ್ಲಿ ಸಿದ್ದು ಮೂಲೆಮನಿ, ರೇಷ್ಮಾ, ರಾಜೇಶ್ ನಟರಂಗ ಹಾಗೂ ತಬ್ಲಾ ನಾಣಿ ಅವರು ಕಾಣಿಸ್ಕೊಂಡಿದ್ದಾರೆ. ಇದರ ಡೈರೆಕ್ಷನ್ ಜವಾಬ್ದಾರಿಯನ್ನು ಕುಮಾರ್ ಅವರು ಹೊತ್ಕೊಂಡಿದ್ದಾರೆ. KB ಮಂಜುನಾಥ್ ಅವರ ನಿರ್ಮಾಣ ಹಾಗೂ ನಿರ್ದೇಶನ ಇರುವ DDD ಎನ್ನುವ ಚಿತ್ರ ತೆರೆ ಕಾಣಕ್ಕೆ ಸಿದ್ಧವಾಗಿದೆ. ಇದರ ಮುಖ್ಯ ಭೂಮಿಕೆಯಲ್ಲಿ ರಘು ಶಿವಮೊಗ್ಗ ಹಾಗೂ ಗಗನ ಮಲ್ನಾಡ್ ಅವರು ನಟನೆಯನ್ನು ಮಾಡಿದ್ದಾರೆ. BRK ಪ್ರೊಡಕ್ಷನ್ಸ್ ರವರ ನಿರ್ಮಾಣದಡಿ ರೋಣ ಎಂಬ ಚಿತ್ರ ತೆರೆ ಕಾಣಕ್ಕೆ ರೆಡಿ ಇದೆ. ರಘು, ಪ್ರಕೃತಿ ಹಾಗೂ ಶರತ್ ಲೋಹಿತಾಶ್ವ ಅವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಇದರ ಡೈರೆಕ್ಷನ್ ಜವಾಬ್ದಾರಿಯನ್ನು ಸತೀಶ್ ಕುಮಾರ್ ಅವರು ಹೊತ್ಕೊಂಡಿದ್ದಾರೆ. ವೆಂಕಟ್ ಭಾರದ್ವಾಜ್ ಅವರ ನಿರ್ದೇಶನ ಹಾಗೂ ನಿರ್ಮಾಣದಡಿ ಹೇ ಪ್ರಭು ಅನ್ನುವ ಚಿತ್ರ ತೆರೆ ಕಾಣಕ್ಕೆ ಸಿದ್ಧವಾಗಿದೆ. ಇದರಲ್ಲಿ ಸಂಹಿತಾ ವಿನ್ಯಾ ಹಾಗೂ ಜಯವರ್ಧನ್ ಅವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. CV ಬೋಪಯ್ಯ ಅವರ ನಿರ್ಮಾಣದಡಿ ನಿಷಿದ್ಧ ಎನ್ನುವ ಚಿತ್ರ ತೆರೆ ಕಾಣಕ್ಕೆ ಸಿದ್ಧವಾಗಿದೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನು ದಿನೇಶ್ ಅವರು ಹೊತ್ತಿದ್ದಾರೆ. ಬಹುತೇಕ ಎಲ್ಲ ಹೊಸಬರೇ ನಟನೆ ಮಾಡಿರುವಂಥ ಚಿತ್ರ. ಬಸವರಾಜ್ ಅವರ ನಿರ್ಮಾಣದಲ್ಲಿ ಜೈ ಗದಾ ಕೇಸರಿ ಅನ್ನೋ ಬಹುತೇಕ ಹೊಸಬರು ನಟನೆ ಮಾಡಿರುವಂಥ ಒಂದು ಚಿತ್ರ ಬಿಡುಗಡೆಗೆ ರೆಡಿಯಾಗಿದೆ. ಅದರ ನಿರ್ದೇಶನದ ಜವಾಬ್ದಾರಿಯನ್ನು ಮಂಜುನಾಥ್ ಹೊಸಪೇಟೆ ಹಾಗೂ ಯತೀಶ್ ಕುಮಾರ್ ಅವರು ಹೊತ್ಕೊಂಡಿದ್ದಾರೆ. 25 ವರ್ಷಗಳ ನಂತರ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರ ಯಜಮಾನ ಸಿನಿಮಾ, ಎಪಿಕ್ ಸಿನಿಮಾ ತಿರ್ಗಾ ರಿಲೀಸ್ ಆಗ್ತಾ ಇದೆ. ಯಾರ್ಯಾರು ಅಭಿಮಾನಿ ದೇವರುಗಳು ದಾದಾನ ಬೆಳ್ಳಿ ಪರದೆ ಮೇಲೆ ಕಣ್ತುಂಬ್ಕೋಬೇಕೋ ದಯವಿಟ್ಟು ಸಿನಿಮಾ ಮಂದಿರಕ್ಕೆ ಹೋಗಿ ಈ ಯಜಮಾನ ಸಿನಿಮಾನ ಮತ್ತೊಮ್ಮೆ ನೋಡುವಂಥ ಅವಕಾಶ ನಿಮಗಿದೆ. ಅದು ಈ ವಾರ ತೆರೆ ಕಾಣ್ತಾ ಇದೆ. ಈ ವಾರ 2ನೇ ವಾರಕ್ಕೆ ಕಾಲಿಟ್ಟಿರುವಂಥ ಚಿತ್ರಗಳು ಬ್ರ್ಯಾಟ್ ಹಾಗೂ ಕೋಣ ಮತ್ತು 6ನೇ ವಾರಕ್ಕೆ ಕಾಲಿಟ್ಟಿರುವಂಥ ಸಿನಿಮಾ ಕಾಂತಾರ ಚಾಪ್ಟರ್ 1. ಈ ವಾರ ಮುಹೂರ್ತ ಕಂಡಿರುವಂಥ ಚಿತ್ರ ರುಕ್ಮಿಣಿ ರಾಧಾಕೃಷ್ಣ ಅಂತ. ಇದರ ಮುಖ್ಯ ಭೂಮಿಕೆಯಲ್ಲಿ ಭರತ್ ಕುಮಾರ್ ಅವರು, ಮೋಕ್ಷಿತಾ ಪೈ ಹಾಗೂ ರಿಯಾ ಸಚ್ದೇವ್ ಕಾಣಿಸ್ಕೊಳ್ತಾ ಇದ್ದಾರೆ. ಈ ಚಿತ್ರದ ನಿರ್ಮಾಪಕರು ಹನುಮಂತರಾಜು ಅವರು ಮತ್ತು ನಿರ್ದೇಶನದ ಜವಾಬ್ದಾರಿಯನ್ನು ಪ್ರಾಣ್ ಸುವರ್ಣ ಅವರು ಹೊತ್ಕೊಂಡಿದ್ದಾರೆ. ಈ ಚಿತ್ರವನ್ನು ಅರ್ಪಿಸುತ್ತಿರುವವರು ಶಿಲ್ಪಾ ಶ್ರೀನಿವಾಸ್ ಅವರು. ಈ ವಾರ ಸ್ಯಾಂಡಲ್ವುಡ್ ಸುದ್ದಿಯಲ್ಲಿ ವಿಶೇಷ ಏನು ಅಂದರೆ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನಮ್ಮ ಚಲನಚಿತ್ರರಂಗದವರು ಯಾರು ಪಡ್ಕೊಂಡಿದ್ದಾರೆ ಅಂದರೆ, ನಮ್ಮ ಪ್ರಕಾಶ್ ರೈ ಅವರು ಮತ್ತು ವಿಜಯಲಕ್ಷ್ಮಿ ಸಿಂಗ್ ಅವರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನು ಉಮಾಶ್ರೀ ಮೇಡಮ್ ಅವರು ಪಡ್ಕೊಂಡಿದ್ದಾರೆ. ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿನ ರಿಚರ್ಡ್ ಕ್ಯಾಸ್ಲಿನೋ ಅವರು ತುಳು ಸಿನಿಮಾದ ಸೇವೆಗೋಸ್ಕರ ಜೀವಮಾನ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಮತ್ತು ಪುಟ್ಟಣ್ಣ ಗಣಗಾಲ್ ಪ್ರಶಸ್ತಿಯನ್ನು NR ನಂಜುಂಡೇಗೌಡರು ಪಡ್ಕೊಂಡಿದ್ದಾರೆ. ಎಲ್ಲ ಕನ್ನಡ ಸಿನಿಮಾಗಳನ್ನು ಥಿಯೇಟರ್ನಲ್ಲೇ ಹೋಗಿ ನೋಡಿ ಅಂತ ಈ ಮೂಲಕ ಫ್ಲಿಕ್ ಟಾಕ್ಸ್ ಕಡೆಯಿಂದ ಕೇಳ್ಕೊತಾ ಇದ್ವಿ. ನಮಸ್ಕಾರ. ಅನ್ನದಾತ ಸುಖೀ ಭವ.